ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಕೊಡ್ತಕ್ಕಂಥ ದಾನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಿತ್ಯ ದಾನಗಳನ್ನು ಫಸ್ಟು ನೋಡ್ಕೊಂಬಿಡೋಣ. ಪಾಡ್ಯದಿಂದ ಪಾಡ್ಯದ ತನಕ ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನಾಗಲೇ ನಾನು ಪೋಸ್ಟಲ್ಲಿ ಬರೆದು ಹಾಕಿದ್ದೆ, ಮತ್ತು ಕೆಲವರು ನೋಡ್ಕೊಂಡಿರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಈ ನಿತ್ಯ ದಾನದ ಬಗ್ಗೆ ತುಂಬ ಪ್ರಶ್ನೆಗಳಿದೆ, ಕೆಲವೊಬ್ಬರಿಗೆ ಡೌಟ್ಸ್ ಇದೆ, ಅದ್ರ ಬಗ್ಗೆನೂ ಸಹ ನಾನು ಉತ್ತರವನ್ನು ಕೊಡ್ತೀನಂತೆ. ಮೊದಲನೇದಾಗಿ ದಾನಗಳ ಬಗ್ಗೆ ನೋಡ್ಕೊಂಬಿಡೋಣ, ಯಾವ್ಯಾವ ದಾನಗಳನ್ನು ಕೊಡಬೇಕು ಅಂತ. ನಂತರ ನಿಮ್ಮ ಒಂದು ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳಿಗೆ ನಾನಿವತ್ತು ಉತ್ತರಗಳನ್ನು ಕೊಡ್ತೀನಂತೆ. ಕೊನೆಯದಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೀಟಾಗಿ ನೋಡ್ಕೊಳ್ರಿ. ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ವಿಡಿಯೋ ಹಾಕಿರ್ತೀನಲ್ವ ನಾನು, ಅದ್ರ ಬಗ್ಗೆ ಫುಲ್ಲು ಕ್ಲಿಯರಾಗಿ ನಾನೆಲ್ಲ ಹೇಳಿಬಿಟ್ಟಿರ್ತೀನಿ. ಮತ್ತು ಅದೇ ಪ್ರಶ್ನೆನೇ ಬರುತ್ತೆ ನನಗೆ, ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು ಕೆಲವೊಬ್ಬರಿಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ, ಅಥವಾ ವಿಡಿಯೋ ಸರಿಯಾಗಿ ನೋಡ್ತಾ ಇಲ್ಲ. ಈ ಎರಡು ಕಾರಣದಿಂದ ನಿಮಗೆ ಆ ಪ್ರಶ್ನೆ ಹಾಗೆ ಉಳ್ಕೊಂಡು ನನಗೆ ಕಮೆಂಟಲ್ಲಿ ಬರೀತಾ ಇದ್ದೀರಾ. ನೀಟಾಗಿ ಹೇಳಿರ್ತೀನಿ ನಾನು. ಏಕಾದಶಿ ವಿಡಿಯೋದಲ್ಲೂ ಅಷ್ಟೇ ಪಾರಣೆ ಸಮಯ ಹೇಳಿರ್ತೀನಿ, ಆದರೂ ಸಹ ಮತ್ತೆ ಪಾರಣೆ ಎಷ್ಟು ಗಂಟೆಗೆ ಅಂತ ನನಗೆ ಕಮೆಂಟ್ ಬರುತ್ತೆ. ಅಥವಾ ಏನಾದರೂ ಒಂದು ವಿಡಿಯೋ ಹಾಕಿರ್ತೀನಿ, ಅದ್ರ ಬಗ್ಗೆ ಎಲ್ಲ ತಿಳಿಸಿರ್ತೀನಿ, ಮತ್ತೆ ಅದೇ ಪ್ರಶ್ನೆಯನ್ನೇ ಕೇಳ್ತಾರೆ. ಅದು ಯಾಕೋ ಗೊತ್ತಿಲ್ಲ ಸ್ನೇಹಿತರೆ, ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕೆ ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ರು ಇನ್ನೂ ಪ್ರಶ್ನೆ ಬರುತ್ತಲ್ಲ ಅಂತ ನನಗೆ ಅನುಮಾನ. ನಾನು ಹೇಳ್ತಾ ಇರೋದೇ ಸರಿ ಇಲ್ವಾ, ಅಥವಾ ನಿಮಗೆ ಅರ್ಥ ಆಗ್ತಾ ಇಲ್ವಾ, ಹಿಂಗೆ ಯಾಕೆ ಪ್ರಶ್ನೆ ಕೇಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಸಲ ಇದೇ ಥರ ಆಗಿದೆ ನನಗೆ. ಕರೆಕ್ಟಾಗಿ ಆ ಯಾವುದೊಂದು ಪಾಯಿಂಟ್ನ ನಾನು ಪರ್ಟಿಕ್ಯುಲರಾಗಿ ಹೇಳಿರ್ತೀನೋ ಅದೇ ಪಾಯಿಂಟ್ ಬಗ್ಗೆ ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ಅದು ಯಾಕೋ ಗೊತ್ತಿಲ್ಲ ಸ್ನೇಹಿತರೆ ನನಗೂ. ಅದಕ್ಕೋಸ್ಕರ ಎಲ್ಲೂ ವಿಡಿಯೋ ಮಿಸ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ ಅಂತ ಹೇಳ್ತಾ, ಸ್ನೇಹಿತರೆ, ಮೊದಲನೇದಾಗಿ ಪಾಡ್ಯದಿಂದ ಶುರು ಮಾಡೋಣ. ಶುಕ್ಲ ಪಕ್ಷದ ಪಾಡ್ಯ, ಪ್ರಥಮ ದಿನ ಅಂತ ಹೇಳ್ಬೋದು. ಅಧಿಕ ಮಾಸದ ಮೊದಲನೇ ದಿನ ಪಾಡ್ಯ ದಿನ ಯಾವ ಒಂದು ದಾನವನ್ನು ಕೊಡಬೇಕು ಅಂದರೆ, ಪ್ರಥಮವಾಗಿ ನಾವು ಮಂಗಳ ದ್ರವ್ಯದಿಂದ ಶುರು ಮಾಡಬೇಕು. ಹಾಗಾಗಿ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ದಕ್ಷಿಣೆ ಇದನ್ನು ಒಬ್ಬ ಮುತ್ತೈದೆಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೊಳ್ಳೋದು. ಎಷ್ಟು ಕೊಡಬೇಕು ಅಂತಂದರೆ, ನಿಮ್ಮ ಕೈಲಾದಷ್ಟು ಕೊಡ್ಬೋದು. ಒಂದು ದೊನ್ನೆಯಲ್ಲಿ ಅಥವಾ ಒಂದು ಹಿತ್ತಾಳಿ ಬಟ್ಲನ್ನು ತಗೊಂಡು, ಸಾಧ್ಯ ಇದೆ, ಶಕ್ತಿ ಇದೆ ಅಂತಂದರೆ 2 ಚಿಕ್ಕವಾದ್ರೂ ಬೆಳ್ಳಿಯ ಒಂದು ಕುಂಕುಮ ಭರಣಿ ಅಂತೀವಲ್ವ, ಬಟ್ಲು ಅಂತೀವಿ, ಕುಂಕುಮ ಬಟ್ಲು ಅಂತ, ಪ್ಯಾಲೆ ಅಂತೀವಿ, ಆ ಥರದ್ದು ತಗೊಂಡು ಅದರಲ್ಲಿ ಅರಿಶಿನ ಕುಂಕುಮವನ್ನು ತುಂಬಿಸಿ 4 ಅಥವಾ 5 ವಿಳೆದೆಲೆ ನಿಮ್ಮ ಶಕ್ತಿಯಾನುಸಾರ ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡಬೇಕು. ದಾನ ಹೇಳಿಬಿಟ್ಟಿದಾರಲ್ಲ, ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೇಗೇಗೋ ದಾನಗಳನ್ನು ಕೊಡಬೇಡ್ರಿ ಸ್ನೇಹಿತರೆ. ಅಂದರೆ ಈಗ ನಮಗೇನು ದೇವರು ತೀರಾ ಕನಿಷ್ಠವಾಗಿ ಅಂತೂ ಏನೂ ಕೊಟ್ಟಿರೋದಿಲ್ಲ ಅಲ್ವಾ. ಸಾಧ್ಯ ನಮಗೆ ಬೇಕಾದಂಥ ವಸ್ತುಗಳನ್ನು ಕೊಂಡ್ಕೊಳ್ಳೋ ಶಕ್ತಿ ಅಂತೂ ನಮಗೆ ಕೊಟ್ಟಿರ್ತಾನಲ್ವ, ಅಷ್ಟು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮಗೆ ಎಷ್ಟು ಶಕ್ತಿ ಇದೆಯೋ, ಅಂದರೆ ನಾವು ಏನು ತೊಗೋಬೋದು ಅಂತ ನಮಗೆ ಅನಿಸುತ್ತೋ, ನಮಗೇನು ಕಡಿಮೆ ಮಾಡ್ಕೊಳ್ಳೋದಿಲ್ಲ ನಾವು ತೊಗೊಳೋದಕ್ಕೆ, ಹಾಗೇ ದಾನವನ್ನು ಸಹ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೋಡ್ಕೊಳ್ರಿ, ನಿಮಗೆ ಎಷ್ಟು ಆಗುತ್ತೋ ಅಷ್ಟರಲ್ಲಿ. ಇಲ್ಲ ನಮಗೇನೂ ಆಗೋದಿಲ್ಲ ಅಂದರೆ ದೊನ್ನೆಗಳು ಸಿಗುತ್ತಲ್ಲ, ಈ ಅಡಿಕೆ ಪಟ್ಟೆ ದೊನ್ನೆಗಳು, ಅದರಲ್ಲಿ ಅರಿಶಿನ ಕುಂಕುಮವನ್ನು ತುಂಬಿಸ್ಬಿಟ್ಟು ಯಾವುದೇ ದಾನವನ್ನು ಮಾಡಲಿ ನಾವು ಸ್ವಲ್ಪ ಹೆಚ್ಚೆಚ್ಚಿಗೆ ಮಾಡಬೇಕು. ಸ್ವಲ್ಪನೇ, ಅಥವಾ ಈ 2 ರೂಪಾಯಿದು ಎಲ್ಲ ಅರಿಶಿನ ಕುಂಕುಮದ ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ ನೋಡಿರಿ, ಅದನ್ನು ತಂದು ದಯವಿಟ್ಟು ಆ ಥರದ್ದು ಕೊಡಬೇಡ್ರಿ. ದಾನ ಕೊಟ್ಟರೆ ಹೇಗಿರಬೇಕು ಅಂತಂದರೆ, ನಮ್ಮನ್ನು ಅವರು ನೆನೆಸ್ಕೋಬೇಕು, ಎಂಥ ದಾನ ಕೊಟ್ಟಿದ್ದಾರೆ ನೋಡಪ್ಪ ಅಂತ ಅಲ್ವಾ. ಈಗ ಯಾರಾದರೂ ನಮಗೇನಾದ್ರು ಕೊಟ್ಟರೆ ಅದನ್ನು ಬಳಸ್ಕೊಳ್ಳೋವಾಗ ನಾವು ನೆನೆಸ್ಕೊತೀವಿ, ಆಹಾ ಎಂಥ ದಾನ ಕೊಟ್ಟಿದ್ದಾರೆ ನೋಡು ಅಂತ. ಅದು ಆ ಏನು ಪುಣ್ಯ ಅವ್ರು ನೆನೆಸ್ಕೊತಾರಲ್ವಾ, ಅದು ನಮಗೆ ಬರುತ್ತೆ. ಆ ಪುಣ್ಯ ನಮಗೆ ಕೊನೆ ತನಕನೂ ಇರುತ್ತೆ. ಹಾಗಾಗಿ ದಾನಗಳನ್ನು ಕೊಟ್ಟರೆ ಹೇಗೆ ಕೊಡಬೇಕು ಅಂದರೆ, ಅವರು ನಮ್ಮನ್ನು ಯಾವಾಗಲೂ ನೆನೆಸ್ಬೇಕು, ಅಂಥ ದಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ 2 ರೂಪಾಯಿದು ಚಿಕ್ಕದಾಗಿ ಒಂದಿಷ್ಟೇ ಅರಿಶಿನ, ಇಷ್ಟೇ ಕುಂಕುಮ, ಆ ಥರ ದಾನಗಳನ್ನು ಕೊಡಬೇಡ್ರಿ. ನಮಗೆ ಶಕ್ತಿ ಎಷ್ಟು ಕೊಟ್ಟಿದ್ದಾನೋ ದೇವರು, ನಾವು ಕೊಂಡ್ಕೊಳ್ಳೋದಕ್ಕೆ ನಾವೇನು ಕಡಿಮೆ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ದೊಡ್ಡದಾಗೇ ನೋಡ್ತೀವಿ, ಜಾಸ್ತಿ ತೊಗೋಬೇಕಂತೀವಿ, ಒಳ್ಳೇದು ತೊಗೋಬೇಕು, ಹೀಗೆಲ್ಲ ನಾವು ಯೋಚನೆ ಮಾಡ್ತೀವಲ್ವ. ಅದೇ ಥರ ದಾನಗಳನ್ನು ಕೊಡಬೇಕು. ಕೆಟ್ಟೋಗಿರೋ ಹಣ್ಣು,
ಇನ್ನೇನು ಕೊಳಿತಾ ಬರ್ತಾ ಇದೆ, ಹಣ್ಣು ಪೂರ್ತಿ ಹಣ್ಣಾಗಿದೆ, ಆ ಥರದ ಹಣ್ಣುಗಳನ್ನು ಹೀಗೆಲ್ಲ ದಾನಗಳನ್ನು ಮಾಡಬಾರ್ದು. ಹಾಗಾಗಿ ಅರಿಶಿನ ಕುಂಕುಮ ನಿಮಗೆಷ್ಟು ಸಾಧ್ಯನೋ, ಏನಾಗುತ್ತೋ, ಹಿತ್ತಾಳೆ ಬಟ್ಲನ್ನು ತಂದು ಕೊಡ್ಬೋದು, ಬೆಳ್ಳಿಯದ್ರಲ್ಲಿ ಕೊಡ್ಬೋದು, ಆಯಿತಾ. ನಿಮ್ಮ ಅನುಕೂಲ ತಕ್ಕಂಗೆ ನೋಡಿಕೊಂಡು ಅರಿಶಿನ ಕುಂಕುಮ, ಎಲೆ ಅಡಿಕೆ 4 ಅಥವಾ 5 ವಿಳೆದೆಲೆನೇ ಕೊಡಬೇಕು. ಯಾವಾಗಲೂ ದಾನ ಕೊಡೋದಾಗಲಿ, ದೇವರಿಗೆ ನೈವೇದ್ಯಕ್ಕೆ ಇಡೋದಾಗಲಿ 5 ಅಥವಾ 4 ತುಂಬ ಶ್ರೇಷ್ಠ. ಹಾಗೆ ದಕ್ಷಿಣೆ ಸಹಿತವಾಗಿ ದಾನವನ್ನು ಕೊಡಬೇಕು. ಮತ್ತು ಯಾವುದೇ ದಾನವನ್ನು ಕೊಡಬೇಕಂದ್ರೂ ಸತ್ಪಾತ್ರರಿಗೆ ದಾನವನ್ನು ಕೊಡ್ರಿ. ಅದನ್ನು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಸತ್ಪಾತ್ರರು ಅಂದರೆ ಶಾಸ್ತ್ರಜ್ಞಾನವನ್ನು ಬಲ್ಲವರು, ಆಚಾರ ವಿಚಾರಗಳನ್ನು ಮಾಡೋರು, ಅಥವಾ ಎಲ್ಲ ತಿಳಿದಿರೋರು. ನಿಮಗೆ ಗೊತ್ತಾಗುತ್ತಲ್ವ, ಈ ಥರ ಇವ್ರನ್ನ ನೋಡಿದ್ರೆ ಕೈ ಮುಗಿಬೇಕು ಅಥವಾ ಅವ್ರ ಆಶೀರ್ವಾದ ಪಡಿಬೇಕು ಅಂತ ನಿಮಗೆ ಅನಿಸ್ತಾ ಇರತ್ತೆ. ಅಂಥವರಿಗೆ, ಸತ್ಪಾತ್ರರಿಗೆ ಅಂತೇಳಿ ಅಂಥವರಿಗೆ ದಾನಗಳನ್ನು ಕೊಡಬೇಕು. ಪಾಡ್ಯ ದಿವಸ ಅರಿಶಿನ ಕುಂಕುಮ, ಎಲೆ ಅಡಿಕೆ, ದಕ್ಷಿಣೆ ಇದನ್ನು ಮುತ್ತೈದೆಗೆ ದಾನವಾಗಿ ಕೊಡಬೇಕು. ನೀವು ಕೆಲವೊಬ್ಬರು ಕೇಳ್ತಾ ಇರ್ತೀರ, ದೇವಸ್ಥಾನಗಳಿಗೆ ಕೊಟ್ಟು ಬರ್ಬೋದಾ ಅಂತ. ಅದು ದೇವಸ್ಥಾನಕ್ಕೆ ಕೊಡ್ಬೋದು, ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸಾಧ್ಯವಾದರೆ ಪ್ರತ್ಯಕ್ಷವಾಗಿ ಮುತ್ತೈದೆಗೆ ದಾನ ಕೊಡೋದೇ ತುಂಬ ಶ್ರೇಷ್ಠ. ಇದನ್ನು ಬ್ರಾಹ್ಮಣರಿಗೆ ಕೊಡಲಿಕ್ಕೆ ಬರೋದಿಲ್ಲ, ಅರಿಶಿನ ಕುಂಕುಮ ಗಂಡಸರಿಗೆ ಕೊಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮುತ್ತೈದೆಗೆ ಕೊಡೋದೇ ಶ್ರೇಷ್ಠ. ಆಮೇಲೆ ಇನ್ನೂ ಕೆಲವೊಂದು ಪ್ರಶ್ನೆ ಬರುತ್ತೆ, ಬ್ರಾಹ್ಮಣರಿಗೆ ಕೊಡಬೇಕಾ, ಬೇರೆಯವ್ರಿಗೆ ಕೊಡ್ಬೋದಾ, ನಮ್ಮನೆ ಕೆಲಸದವ್ರಿಗೆ ಕೊಡ್ಬೋದಾ, ಈ ಥರ ಎಲ್ಲ ಪ್ರಶ್ನೆ ಬರುತ್ತೆ. ಇಂಥದ್ದಕ್ಕೆ ನಾನು ಉತ್ತರಗಳನ್ನು ಕೊಡೋದಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ನಾನು ಏನಾದರೂ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ನೀವೇ ಒಂದು ಸಲ ಯೋಚನೆ ಮಾಡಿರಿ. ಹೀಗೆ ಇಂಥವ್ರಿಗೆ ಬ್ರಾಹ್ಮಣರಿಗೆ ಕೊಡಬೇಕು ನೀವು ಅಂತ ಹೇಳಿದ್ರೆ ಅದಕ್ಕೂ ಏನಾದರೂ ಒಂದು ಕೊಂಕನ್ನು ಹುಡುಕೋರು ಇರ್ತಾರೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸತ್ಪಾತ್ರರು ಅಂತ ಅಂಡರ್ಲೈನ್ ಮಾಡ್ಕೊಳ್ರಿ. ಸತ್ಪಾತ್ರರು ಅಂಥವರಿಗೆ ದಾನಗಳನ್ನು ಕೊಡಬೇಕು. ಕೆಲವೊಂದು ಧರ್ಮ ಸೂಕ್ಷ್ಮಗಳು ಅಂತ ಇರುತ್ತೆ, ಅದನ್ನು ನಾವು ಬಿಡಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಹೇಳಿದ್ರೂ ಸಹ ತಪ್ಪಾಗುತ್ತೆ. ಕೆಲವೊಬ್ಬರಿಗೆ ತಪ್ಪನಿಸುತ್ತೆ, ಇವ್ರೇನಪ್ಪ ಈ ಥರ ಮಾತಾಡ್ತಾರೆ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ನಾವು ಆ ಥರ ಮಾತಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಮತ್ತೆ ಇಂಥ ಪ್ರಶ್ನೆನ ಕೇಳಬೇಡ್ರಿ. ಸತ್ಪಾತ್ರರಿಗೆ ದಾನಗಳನ್ನು ಕೊಡೋದು ತುಂಬ ಶ್ರೇಷ್ಠ, ಅದರ ಫಲನೂ ನಿಮಗೆ ಸಿಗುತ್ತೆ. ನೆಕ್ಸ್ಟು ಬಿದಿಗೆ ದಿವಸ ಅಂದರೆ ನೆಕ್ಸ್ಟ್ 2ನೇ ದಿವಸ ಕುಂಕುಮ, ಅರಿಶಿನ, ಎಲೆ ಅಡಿಕೆ, ದಕ್ಷಿಣೆ. ಅರಿಶಿನ ಕುಂಕುಮ ಫಸ್ಟು, ನಂತರ ಕುಂಕುಮ ಮೊದಲು. ಕುಂಕುಮ ಅರಿಶಿನ ಎರಡೂ ಒಂದೇ, ಆದರೆ 2 ದಿನ ಕೊಡೋದು ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ. ಕುಂಕುಮ, ಅರಿಶಿನ ಮತ್ತು ವಿಳೆದೆಲೆ, ಅಡಿಕೆ ಸೇಮ್ ಅದೇ ಥರನೇ ಮುತ್ತೈದೆಗೆ ದಾನವಾಗಿ ಕೊಡೋದು. ಬರೀ ಇಷ್ಟೇ ಕೊಡಬೇಕಾ ಅಂತ ಏನಿಲ್ಲ. ಹೂವು ಕೊಡ್ಬೋದು ಮುತ್ತೈದೆಗೆ. ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಹೂ ಕೊಡೋದು ಪದ್ಧತಿ. ಹೂ ಕೊಟ್ಬಿಟ್ಟು ಈ ದಾನವನ್ನು ಕೊಡ್ಬೋದು. ನಂತರ ತದಿಗೆ ದಿವಸ ಕೊಬ್ಬರಿ ಸಕ್ಕರೆ ಕಲಸಿ ಕೊಡೋದು ಕೆಲವೊಬ್ಬರು ಮಾಡ್ತಾರೆ. ಕೆಲವೊಬ್ಬರು ಒಣಕೊಬ್ಬರಿ ಸಕ್ಕರೆ ಬೇರೆಯಾಗಿ ಕೊಡ್ತಾರೆ. ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಬೋದು. ಕೊಬ್ಬರಿ ಸಕ್ಕರೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅದು ಕೆಲವ್ರ ಮನೆಗಳಲ್ಲಿ ತಿಂತಾರೆ, ಕೆಲವ್ರ ಮನೆಗಳಲ್ಲಿ ತಿನ್ನೋದಿಲ್ಲ. ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ನಿಮಗೆ ಸಾಧ್ಯ ಆದರೆ 1 ಅಥವಾ 2 ಕೊಡೋದು ಉತ್ತಮ ಅಂತ ನಾನು ಹೇಳ್ತೀನಿ. 2 ಒಣಕೊಬ್ಬರಿ ಚಿಕ್ಕದಾಗಿ ತೊಗೊಂಡು ಸಕ್ಕರೆಯನ್ನು ಒಂದು ಅರ್ಧ kg ಅಥವಾ kgಯಷ್ಟು ನೀವು ಕೈಲಾದಷ್ಟು ಆಯಿತಾ ಸಕ್ಕರೆಯನ್ನು ಇಟ್ಟು ದಕ್ಷಿಣೆ ಸಹಿತ ದಾನವನ್ನು ಕೊಡೋದು. ನಂತರ ಚೌತಿ ದಿವಸ ನಿಂಬೆಹಣ್ಣು, ಸಕ್ಕರೆ, ಏಲಕ್ಕಿ ಇದನ್ನು ದಾನವಾಗಿ ಕೊಡಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾನಕ ದಾನ ಅಂತ ಇರೋದು. ಪಾನಕ ಮಾಡಿ ದಾನವನ್ನು ಕೊಡೋದು. ಕೆಲವೊಬ್ಬರು ಮಡಿ ಮೈಲಿಗೆ ಆಚಾರ ವಿಚಾರಗಳನ್ನು ಮಾಡೋರು ಆ ರೀತಿಯಾಗಿ ತಗೊಳ್ಳೋದಿಲ್ಲ, ಪಾನಕವನ್ನು ತಗೊಳ್ಳೋದಿಲ್ಲ. ಹಾಗೇನಾದರೂ ಅವರು ತೀರಾ ಮಡಿ ಮಾಡ್ತಾರೆ ಹಾಗೆ ಅಂತ ಅನಿಸಿದ್ರೆ ಮತ್ತೆ ಪಾನಕ ಕೊಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 2 ನಿಂಬೆಹಣ್ಣು, 1/4 kgಯಷ್ಟು ಸಕ್ಕರೆ, ಆಮೇಲೆ 2-3 ಅಥವಾ 5 ಏಲಕ್ಕಿ ಕಾಯಿ ಇದಿಷ್ಟನ್ನು ಒಂದು ಕವರಲ್ಲಿ ಹಾಕಿ ನೀವು ದಕ್ಷಿಣೆ ಸಹಿತ ದಾನವಾಗಿ ಕೊಡ್ಬೋದು. ಇನ್ನು ಪಂಚಮಿ ದಿವಸ ಅಕ್ಕಿ, ಎಲೆ ಅಡಿಕೆ, ದಕ್ಷಿಣೆ. ಬರೀ ಅಕ್ಕಿ ಅಷ್ಟೇ, ಒಂದು ಅರ್ಧ kg ಅಥವಾ kg. ನಾವು ಏನೇ ದಾನ ಕೊಟ್ಟರು ಸ್ನೇಹಿತರೆ ಒಬ್ಬ ಮುತ್ತೈದೆ ಆದರೂ ಊಟ ಮಾಡುವಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಕೆಲವೊಬ್ಬರು ಉಡಿಯಕ್ಕಿ ಅಂದರೆ ಮಡ್ಲಕ್ಕಿಗಳನ್ನು ತುಂಬ್ತಾ ಇರ್ತಾರೆ. 1 ಪಾವು ಅಥವಾ ಅರ್ಧ ಪಾವು ಈ ಥರ
ಅದು ಯಾವುದಕ್ಕೂ ಬರಲ್ಲ ಆ ಥರ ತುಂಬ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಒಬ್ಬ ಮುತ್ತೈದೆ ಹೇಳಬೇಕು ಅಂದರೆ ಶಾಸ್ತ್ರ ಪ್ರಕಾರ ದಂಪತಿಗಳು ಗಂಡ ಹೆಂಡತಿ ಊಟ ಮಾಡುವಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಒಬ್ಬ ಮುತ್ತೈದೆ ಊಟ ಮಾಡುವಷ್ಟಾದರೂ ಕೊಡಬೇಕು. ಹಾಗಾಗಿ ಒಂದು ಅರ್ಧ kg ಅಥವಾ kg ಅಕ್ಕಿಯನ್ನು ಎಲೆ ಅಡಿಕೆ ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು. ಇನ್ನು ಷಷ್ಠಿ ದಿವಸ ಮೊಸರು ಕೊಡಬೇಕು. ಅರ್ಧ ಲೀಟರು ಮೊಸರನ್ನು ದಕ್ಷಿಣೆ ಇಟ್ಟು ದಾನವಾಗಿ ಕೊಡೋದು. ಪ್ಯಾಕೆಟೇ ಕೊಡಬೇಕಾ ಅಥವಾ ಬಟ್ಲಲ್ಲಿ ಹಾಕಿ ಕೊಡಬೇಕಾ ಅದು ನಿಮಗೆ ಬಿಟ್ಟಿದ್ದು. ಪ್ಯಾಕೆಟ್ ಆದರೂ ಕೊಡ್ಬೋದು. ಬಟ್ಲಲ್ಲಿ ಹಾಕಿ ಕೊಡಬೇಕು ಅಂದರೆ ಸ್ಟೀಲ್ ಬಟ್ಲುಗಳನ್ನು ಕೊಡಬೇಡ್ರಿ. ನನಗೆ ಒಬ್ಬರು ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನಾನು ಅದಕ್ಕೆ ಉತ್ತರ ಮಾಡಿದ್ದೀನಿ, ಆದರೂ ಸಹ ಕೇಳ್ತಾರೆ. ಯಾಕೋ ಗೊತ್ತಿಲ್ಲ, ಅವ್ರಿಗೇನು ನನ್ನ ಆನ್ಸರ್ಸ್ ಹೋಗ್ತಾ ಇದೆಯೋ ಇಲ್ಲೋ ಅದನ್ನು ನನಗೆ ಗೊತ್ತಿಲ್ಲ. ಸ್ಟೀಲನ್ನು ದಾನ ಮಾಡ್ಬೋದಾ ಅಧಿಕ ಮಾಸದಲ್ಲಿ, ಸ್ಟೀಲ್ ದಾನ ಮಾಡ್ಬೋದಾ ಅಧಿಕ ಮಾಸದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸ್ಟೀಲನ್ನು ಯಾವಾಗಲೂ ನಾವು ದಾನವಾಗಿ ಕೊಡೋ ಹಾಗಿಲ್ಲ, ಯಾವಾಗಲೂ ಕೊಡಬಾರ್ದು. ಯಾಕೆ ಅಂದರೆ ಅದು ಕಬ್ಬಿಣ. ಇನ್ನು ಮೊಸರನ್ನು ನೀವು ಹಿತ್ತಾಳೆಯಲ್ಲಿ ಹಾಕ್ಕೊಟ್ರೆ ಅದು ಕಿಲುಬು ಬರುತ್ತೆ. ಹಾಗಾಗಿ ಪ್ಯಾಕೆಟನ್ನು ನೀವು ದಾನವಾಗಿ ಕೊಡ್ಬೋದು. ಆಯಿತಾ? ಷಷ್ಠಿ ಮೊಸರಾಯಿತು. ಸಪ್ತಮಿ ಬಂದುಬಿಟ್ಟು ಹಣ್ಣು, ಯಾವುದಾದ್ರೂ ಸಿಹಿಯಾದ ಹಣ್ಣನ್ನು ಕೊಡ್ರಿ. ಮೋಸಂಬಿ ಈ ಥರದ್ದು ಕೊಡಬೇಡ್ರಿ. ಹುಳಿ ಹಣ್ಣನ್ನು ದಾನವಾಗಿ ಕೊಡಬಾರ್ದು. ಬಾಳೆಹಣ್ಣು, ಆ್ಯಪಲ್ಲು, ಮಾವಿನ ಹಣ್ಣು ಬಂತು ಅಂದರೆ ಮಾವಿನ ಹಣ್ಣು, ಈ ಥರ ಸಿಹಿಯಾದಂಥ ಹಣ್ಣನ್ನು ಎಷ್ಟು ಕೊಡಬೇಕು ಅಂದರೆ ನಿಮ್ಮ ಇಷ್ಟ ಸ್ನೇಹಿತರೆ, ಎಷ್ಟಾದರೂ ಕೊಡ್ಬೋದು. kg ಅರ್ಧ kg ಎಷ್ಟಾದರೂ ಕೊಡ್ಬೋದು. ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು. ಯಾವುದೇ ದಾನ ಕೊಟ್ಟರು ದಕ್ಷಿಣೆ ಮರಿಬೇಡ್ರಿ. ದಕ್ಷಿಣೆ ಇಲ್ಲದ ದಾನ ಅಲ್ಲ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ದಕ್ಷಿಣೆ ಇಲ್ಲದೆ ಯಾವತ್ತೂ ದಾನ ಕೊಡಬಾರ್ದು. ಹಣ್ಣಾಯ್ತಾ? ಈಗ ಅಷ್ಟಮಿ ದಿವಸ ತೊಗರಿಬೇಳೆ, ಅದು ಅಷ್ಟೇ ಒಂದು ಅರ್ಧ kg ಅಥವಾ kg ಎಷ್ಟಾಗುತ್ತೋ ಅಷ್ಟು. ಇದನ್ನು ಬೇಕಂದರೆ ನೀವು ಹಿತ್ತಾಳೆ ಪಾತ್ರೆಯಲ್ಲಿ ಹಾಕಿ ಕೊಡ್ಬೋದು. ಅವರು ಅದನ್ನು ದೇವ್ರ ನೈವೇದ್ಯಕ್ಕಾಗಿ ಆ ಪಾತ್ರೆಗಳನ್ನು ಬಳಸ್ಕೊತಾರೆ. ನೀವು ಕೊಟ್ಟಿದ್ದ ಬೇಳೆಯನ್ನು ಸಹ ಬಳಸ್ಕೊತಾರೆ. ಇದರಿಂದ ನಿಮಗೆ ಪುಣ್ಯ ಹೆಚ್ಚಾಗುತ್ತೆ. ಆಯಿತಾ? ನೆಕ್ಸ್ಟು ನವಮಿ ದಿವಸ ಗೋರಿಕಾಯಿ ಅಂದರೆ ಕೆಲವು ಕಡೆ ಚೌಳೆಕಾಯಿ ಅಂತೀವಿ, ಕೆಲವು ಕಡೆ ಗೋರಿಕಾಯಿ ಅಂತಾರೆ. ಅದನ್ನು ಒಂದು kg ಅರ್ಧ kg ಅಷ್ಟು ತಂದು ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಯಾವುದಾದ್ರೂ ಒಂದು ಬಿದಿರಿನ ಪುಟ್ಟಿಯಲ್ಲಿ ಹಾಕಿ ಕೊಡ್ಬೋದು ಅಥವಾ ಒಂದು ಪೇಪರ್ ಕವರಲ್ಲಿ ಹಾಕಿ ಕೊಡ್ಬೋದು. ನಿಮ್ಮಿಷ್ಟ, ಹೇಗಾದರೂ ಕೊಡ್ಬೋದು. ಇನ್ನು ದಶಮಿ ದಿವಸ 2 ಬೆಲ್ಲದ ಅಚ್ಚನ್ನು ಕೊಡಬೇಕು. ಅಚ್ಚು ಬೆಲ್ಲವನ್ನು ತಗೊಂಡು ದಕ್ಷಿಣೆ ಇಟ್ಟು ದಾನವಾಗಿ ಕೊಡೋದು. ಇನ್ನು ಏಕಾದಶಿ ಯಾವುದೇ ದಾನ ಇರೋದಿಲ್ಲ. ದ್ವಾದಶಿ ದಿವಸ ಹಾಲು ಕೊಡಬೇಕು. ಅರ್ಧ ಲೀಟ್ರ್ ಅಥವಾ ಲೀಟ್ರ್ ಹಾಲನ್ನು ದಾನವಾಗಿ ಕೊಡ್ಬೋದು. ಇನ್ನು ತ್ರಯೋದಶಿ ದಿವಸ ಗೋಧಿ ಹಿಟ್ಟನ್ನು ಕೊಡಬೇಕು. ಇದು ಅಷ್ಟೇ ಅರ್ಧ kg ಎಷ್ಟಾದರೂ ಕೊಡ್ಬೋದು. ಚತುರ್ದಶಿ ದಿವಸ ಮಲ್ಲಿಗೆ ಹೂವನ್ನು ಕೊಡಬೇಕು. ನೋಡಿರಿ, ಮಲ್ಲಿಗೆ ಹೂವನ್ನು ತೊಗೊಂಡು ಬಂದು ಕೊಡೋದು. ಆದಷ್ಟು ಮನೆಯಲ್ಲಿ ಬೆಳೆದಿರೋದಿತ್ತು ಅಂದರೆ ನೀವೇ ಸ್ವತಃ ಕೈಯಿಂದ ಕಟ್ಟಿ ಮುತ್ತೈದೆಗೆ ದಾನವಾಗಿ ಕೊಡೋದು ತುಂಬ ಶ್ರೇಷ್ಠ. ತಂದುಬಿಟ್ಟು ಸಹ ನೀವು ಮಲ್ಲಿಗೆ ಹೂವನ್ನು, ಒಳ್ಳೆ ಪರಿಮಳ ಇರ್ತಕ್ಕಂಥದ್ದು ಗುಂಡು ಮಲ್ಲಿಗೆ ಆ ಥರದ್ದು ಯಾವುದಾದ್ರೂ ಮಲ್ಲಿಗೆ ಹೂವನ್ನು ತಂದು, ಜಾಜಿ ಮಲ್ಲಿಗೆ ತೊಗೊಂಡು ಬಂದು ಕೊಡ್ಬೋದು. ಇನ್ನು ಹುಣ್ಣಿಮೆ ದಿವಸ ಸೌತೆಕಾಯಿಯನ್ನು ದಾನವಾಗಿ ಕೊಡಬೇಕು. ಒಂದು ಅರ್ಧ kg ಅಷ್ಟು ಸೌತೆಕಾಯಿಯನ್ನು ದಾನವಾಗಿ ಕೊಡೋದು. ಇದಿಷ್ಟು ಪಾಡ್ಯದಿಂದ ಹಿಡಿದು ಹುಣ್ಣಿಮೆಯವರೆಗೆ ನಿಮಗೆ ತಿಳಿಸ್ಕೊಟ್ಟೆ, ಶುಕ್ಲ ಪಕ್ಷದ ತಿಥಿಗಳು. ಇನ್ನು ಕೃಷ್ಣ ಪಕ್ಷದ ಪಾಡ್ಯದಿಂದ ಏನೇನು ದಾನ ಅಂತ ನೋಡೋಣಂತೆ. ಕೃಷ್ಣ ಪಕ್ಷದ ಪಾಡ್ಯ ದಿವಸ ಹೀರೆಕಾಯಿಯನ್ನು ದಾನವಾಗಿ ಕೊಡಬೇಕು. ಇದು ಅಷ್ಟೇ ಅರ್ಧ kg ಹೀರೆಕಾಯಿನ ತಂದು ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಬಿದಿಗೆ ದಿವಸ ಗಡ್ಡೆ ಗೆಣಸುಗಳನ್ನು ಕೊಡಬೇಕು. ಆಲೂಗಡ್ಡೆ ಮತ್ತು ಗೆಣಸು, ಈ ಥರದ ಗಡ್ಡೆ ಗೆಣಸುಗಳನ್ನು ದಾನವಾಗಿ ಕೊಡಬೇಕು ಬಿದಿಗೆ ದಿವಸ. ಇನ್ನು ತದಿಗೆ ದಿವಸ ಕುಪ್ಪಸ, ಎಲೆ ಅಡಿಕೆ ದಕ್ಷಿಣೆ, ಬ್ಲೌಸ್ ಪೀಸು, ಎಲೆ ಅಡಿಕೆ ದಕ್ಷಿಣೆ ಇಟ್ಟು ದಾನವಾಗಿ ಕೊಡಬೇಕು. ಬ್ಲೌಸ್ ಪೀಸು ಕೊಡುವಾಗ ಅಂಚು ಬಾರ್ಡರ್ ಇರ್ತಕ್ಕಂಥದ್ದು ಬ್ಲೌಸ್ ಪೀಸ್ ಕೊಡ್ರಿ, ಪ್ಲೇನ್ ಇರೋದು ಕೊಡಬೇಡ್ರಿ. ಇನ್ನು ಚೌತಿ ದಿವಸ ಹುರುಗಡ್ಲೆಯನ್ನು ದಾನವಾಗಿ ಕೊಡಬೇಕು. ಪಂಚಮಿ ದಿವಸ ಕಡಲೆಕಾಯಿ ಬೀಜವನ್ನು ದಾನವಾಗಿ ಕೊಡಬೇಕು. ಷಷ್ಠಿ ದಿವಸ ರವೆ, ಎಲೆ ಅಡಿಕೆ ದಕ್ಷಿಣೆ. ಯಾವ ರವೆ ಆದರೂ ಕೊಡ್ಬೋದು. ಉಪ್ಪಿಟ್ಟಿನ ರವೆ, ಆಮೇಲೆ ಕೃಷ್ಣ ರವೆ ಅಂತ ಬರುತ್ತೆ, ಬನ್ಸಿ ರವೆ ಅಂತ ಬರುತ್ತೆ, ಚಿರೋಟಿ ರವೆ, ಯಾವ ರವೆ ಆದರೂ ನೀವು ದಾನವಾಗಿ ಕೊಡ್ಬೋದು. ಇನ್ನು ಸಪ್ತಮಿ ದಿವಸ ಶ್ರೀಕೃಷ್ಣನ ಸಮೇತ ತುಳಸಿ ದಾನವನ್ನು ಮಾಡಬೇಕು. ಒಂದು ತುಳಸಿ ಸಸಿಯನ್ನು ತೊಗೊಂಡು ಬಂದು ಸಾಧ್ಯ ಆದರೆ ಒಂದು ಪಾಟಲ್ಲಿಟ್ಟು ಅಥವಾ ಹಿತ್ತಾಳೆಯ ಒಂದು ಬೃಂದಾವನಗಳು ಬರುತ್ತೆ ಅದರಲ್ಲಿಟ್ಟು ಕೃಷ್ಣನನ್ನು ಇಟ್ಟು, ಅಂಬೆಗಾಲು ಕೃಷ್ಣನನ್ನು ಒಳಗಡೆ ಇಟ್ಟು ದಾನವಾಗಿ ಕೊಡಬೇಕು ದಕ್ಷಿಣೆ ಸಹಿತ.
ಮೊದಲಿಗೆ ನೀವು ತುಳಸಿ ತೊಗೊಂಡು ಬಂದು ಕೃಷ್ಣನನ್ನು ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ರಿ. ನಂತರ ಅದನ್ನು ದಾನವಾಗಿ ಕೊಡ್ರಿ. ಆಮೇಲೆ ಅಷ್ಟಮಿ ದಿವಸ ಹತ್ತಿಯನ್ನು ಕೊಡಬೇಕು. ಹತ್ತಿ ತೊಗೊಂಬಂದು ಒಂದು ಅರ್ಧ ಕೆಜಿನೋ ಕೆಜಿಯಷ್ಟು ಹತ್ತಿ ತಂದು ಅದನ್ನು ದಕ್ಷಿಣೆ ಸಹಿತ ದಾನವಾಗಿ ಕೊಡಬೇಕು. ಇನ್ನು ನವಮಿ ದಿವಸ ಕಡಲೆ ಹಿಟ್ಟನ್ನು ದಾನವಾಗಿ ಕೊಡಬೇಕು. ನಂತರ ದಶಮಿ ದಿವಸ ಗಾಜಿನ ಬಳೆಗಳನ್ನು 1 ಡಜನ್ ಆಗಷ್ಟು ಗಾಜಿನ ಬಳೆಗಳನ್ನು ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ಇನ್ನು ಏಕಾದಶಿ ಏನೂ ಇರೋದಿಲ್ಲ. ದ್ವಾದಶಿ ದಿವಸ ಹೆಸರು ಬೇಳೆಯನ್ನು ದಾನವಾಗಿ ಕೊಡಬೇಕು. ತ್ರಯೋದಶಿ ದಿವಸ ಅವಲಕ್ಕಿಯನ್ನು ದಾನವಾಗಿ ಕೊಡಬೇಕು. ಚತುರ್ದಶಿ ದಿವಸ ಕಡಲೆಕಾಯಿ ಎಣ್ಣೆಯನ್ನು ತಂದು ದಾನವಾಗಿ ಕೊಡಬೇಕು. ಇನ್ನು ಅಮಾವಾಸ್ಯೆ ದಿವಸ ಕಡಲೆಬೇಳೆಯನ್ನು ದಾನವಾಗಿ ಕೊಡಬೇಕು. ನೆಕ್ಸ್ಟು ಪಾಡ್ಯಕ್ಕೆ ಕೊನೆ ಆಗುತ್ತೆ. ಪಾಡ್ಯದ ದಿವಸ ಕುಪ್ಪುಸ, ಎಲೆ ಅಡಿಕೆ, ದಕ್ಷಿಣೆ. ಅವಾಗ ಹೇಳಿದ್ವಲ್ಲ ಅದೇ ಥರ ಸೇಮ್ ಬ್ಲೌಸ್ ಪೀಸು, ಎಲೆ ಅಡಿಕೆ, ದಕ್ಷಿಣೆಯನ್ನು ದಾನವಾಗಿ ಕೊಡಬೇಕು. ಈ ರೀತಿಯಾಗಿ ಅಧಿಕ ಮಾಸದಲ್ಲಿ ನಿತ್ಯ ದಾನವನ್ನು ಕೊಡುವಂಥದ್ದು. ಈ ದಾನವನ್ನು ಒಬ್ಬರಿಗೆ ಕೊಡಬೇಕಾ 33 ಜನಕ್ಕೆ ಕೊಡಬೇಕಾ ಅಂತ ಕೇಳ್ತೀರಾ. ಹಾಗೇನಿಲ್ಲ ಸ್ನೇಹಿತರೆ, ಈ ದಾನವನ್ನು ಒಬ್ಬರಿಗೆ ಕೊಡಬೇಕು. ನಿಮ್ಮ ಮನೆ ಹತ್ತಿರ ಯಾರಾದರೂ ಮುತ್ತೈದೆ ಇದ್ದರೆ ಅವರಿಗೆ ದಿನನಿತ್ಯ ನೀವು ಹೋಗಿ ದಾನವನ್ನು ಕೊಟ್ಟು ಬರ್ಬೋದು. ಅಥವಾ ಬೇರೆಯವ್ರಿಗೆ ಕೊಡ್ತೀವಿ, ನಮಗೆ ಪರಿಚಯದವ್ರಿಗೆ ಕೊಡ್ತೀವಿ ಅಂತಂದರೂ ಸಹ ಹಾಗೂ ಮಾಡ್ಕೋಬೋದು. ಯಾಕಂದರೆ ಇಷ್ಟು 30 ಜನ ಸಿಗೋದು ಕಷ್ಟ. ಅದಕ್ಕೋಸ್ಕರ ಒಬ್ಬರಿಗೆ ನೀವು ದಾನವನ್ನು ಕೊಡ್ಬೋದು. ಇದರಿಂದ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ಮತ್ತು ನಿಮಗೂ ಸಹ ಈಸಿ ಆಗುತ್ತೆ. ಯಾರಾದರೂ ಒಬ್ಬರನ್ನ ನೋಡ್ಕೊಂಡ್ಬಿಟ್ರೆ ದಿನನಿತ್ಯ ಹೋಗೋದು, ದಾನವನ್ನು ಕೊಟ್ಟು ಅವರ ಆಶೀರ್ವಾದ ತೊಗೊಂಡು ಬರೋದು. ಈ ರೀತಿಯಾಗಿ ಮಾಡ್ಕೊಳ್ರಿ. ಮತ್ತು 33 ಸಂಖ್ಯೆಯಲ್ಲಿ ಕೊಡಬೇಕಾ ಅಂತ ಕೇಳ್ತೀರಾ. ಹಾಗಿಲ್ಲ. ಈಗಾಗಲೇ ಹೇಳಿದ್ನಲ್ಲ ನಿಮಗೆ, ಏನಾದರೂ ಹುರುಗಡ್ಲೆ, ಕಡಲೆಕಾಯಿ ಬೀಜ, ಬೇಳೆಗಳು ಈ ಥರದ್ದು ಕೊಡ್ತೀವಿ ಅಂದರೆ ಅರ್ಧ ಕೆಜಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದು. 33 ಕೊಡೋದಲ್ಲ, ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದು ಅಷ್ಟೇ. ಪ್ರತಿನಿತ್ಯ ದಾನವನ್ನು ಮಾಡೋದು, ನಿತ್ಯ ದಾನ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಯಾರಾದರೂ ಮಾಡ್ಬೋದು ಸ್ನೇಹಿತರೆ. ಈಗ ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಇದೆಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದರಲ್ಲೂ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ನಾನು ಇದನ್ನೆಲ್ಲನೂ ಬರೆದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪೋಸ್ಟ್ಗೆ ಹೋಗಿ ನೋಡಿಕೊಂಡ್ರೆ ಸಿಗುತ್ತೆ. ಸರಿನಾ? ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೇಳಿರಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೊಂದಷ್ಟು ದಾನಗಳ ಬಗ್ಗೆ ತಿಳಿಸ್ಕೊಡ್ತೀನಂತೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.